ಹೈ ಫ್ರೆಂಡ್ಸ್, ನಾನು ನಿಮ್ಮ ಹಳ್ಳಿ ಹುಡುಗ ಪವನ್ ಮಾತಾಡ್ತಾ ಇರೋದು. ಏನಪ್ಪ ಅಂತಂದರೆ ಇವತ್ತು ಬೆಳಗ್ಗೆ ಬೇಗ ಎದ್ದು ಹೊಲ್ದ ಕಡೆ ಬಂದೆ. ಇವತ್ತು ಹೂ ಕುಯ್ಸ್ಬೇಕು. ಇನ್ನೇನು ಆಳುಗಳೆಲ್ಲ ಬರ್ತಾರೆ, ನೋಡ್ಬೇಕು ಈಗ. ಆಳುಗಳು ಈಗ ತಾನೇ ಬಂದವ್ರೆ, ಬಂದು 10 ನಿಮಿಷ ಆಗಿಲ್ಲ, ಆಲೇ ಇವ್ರಿಗೆ ಟೀ ಕಾಫಿ ಅಂತೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ನಾನು ಅಂಗಡಿಗೆ ಹೋಗಿ ಟೀ ತಂದೆ, ಆದರೆ ಅವರು ನಾವು ಟೀ ಕುಡಿಕಿಲ್ಲ, ಕಾಫಿ ಮಾತ್ರ ಕಣಪ್ಪ ಅಂದ್ಬಿಟ್ರು. ನಾವು ಒಂದು ಗ್ಯಾಪಲ್ಲಿ ಟೀ ಕುಡ್ಕೊಂಡು ಆಮೇಲೆ ಇದೊಂದು ಬ್ಯಾಗು ತುಂಬಿಸಿದ್ರು ಹೂ ಕುಯ್ದು, ಅದನ್ನು ಸುರಿಯೋಕ್ಕೆ ಅಂತ ನಾವು ಗಾಡಿ ಎತ್ಕೊಂಡು ಮನೆ ಕಡೆಗೆ ಹೋದೋ. ಆಮೇಲೆ ಎಲ್ಲ ಅದು ಚಾವ ಆಗಿತ್ತಲ್ಲ ಅಂತ ಆರೋಗ್ಯಕ್ಕೆ ಅಂತ ಸುರಿದ್ಬಿಟ್ಟು ಆಮೇಲೆ ಮನೆಗೆ ಹೋಗಿ ನಾನು ಊಟ ಮಾಡ್ಕೊಂಡು ನಮ್ಮ ನಾಯಿ ಮರಿಗೆ ಊಟ ತರೋಕ್ಕೆ ಅಂತ ಬಂದೆ, ತಕ್ಕಂಡು ಹೊಲ್ತ ಕಡೆ ಬಂದೆ. ನಾನು ಇವರು ತುಂಬಿರೋ ಬ್ಯಾಗ ಹೊಲಿತಾ ಇದ್ದಾರೆ ನೋಡಿ. ಮನೆಯಲ್ಲ ಸೇರ್ಕೊಂಡು ಏನ್ರ ಮಾಡ್ತೀರಿ? ನಿಮ್ಮ ಅಮ್ಮನಿಗೆ ಎಷ್ಟು ಸಜ್ಜೆ ಬಟ್ಟೆ ಕೊಡ್ಸಿದ್ದೀರಾ? ಎಷ್ಟು ಸೀರೆ ಕೊಡ್ಸಿದ್ದೀರಾ? ನಿಮ್ಮ ಅಮ್ಮನ ಚಪ್ಪಲಿ ಹಾಕ ಸೈಜ್ ಗೊತ್ತೇನ್ರ ನಿಮ್ಗೆ? ಬಂದ್ರಲ್ಲೇ ಈಚೆಗೆ ಬಂದ್ರೆ ಕೆಲಸ ಮಾಡಿ ಬರ್ರ. ಸೋಂಬೇರಿಗಳಾಗ್ಬಿಟ್ಟಿದ್ರೆ ನನ್ನ ಮಕ್ಕಳು ಬರ್ರೆ, ನನ್ನ ಕೆಲಸ ಮಾಡಂಗಿಲ್ಲ. ರೈತರೆಲ್ಲ ಹಿಂಗೆ ಕಷ್ಟಪಟ್ಟು ಹೂ ಎಲ್ಲ ಕುಯ್ಸ್ತಾರೆ, ಆದರೆ ರೈಟೇ ಇರಲ್ಲ ಫ್ರೆಂಡ್ಸ್. ಈಗ ಬೆಂಗಳೂರಿಗೆ ಹಾಕ್ತೀವಿ, ಅಲ್ಲಿ ಬರೀ 50 ರೂಪಾಯಿ ಅಷ್ಟೇ ಫ್ರೆಂಡ್. ರೈತರ ಜೀವನ ನೋಡಿ, ಅವರು ಬೆಳೆ ಮಾಡಿದಾಗ ರೈಟೇ ಇರಕ್ಕಿಲ್ಲ, ಬೆಳೆ ಇಲ್ಲೇ ಹೋದಾಗ ರೈಟ್ ಇರುತ್ತೆ. ಅದಕ್ಕೆ ಅವ್ರಿಗೆ ಪಾಪ ತುಂಬ ನಷ್ಟ ಆಗುತ್ತೆ. ಈ ವಿಡಿಯೋಗೊಂದು ಇನ್ನೂ ಯಾರ್ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ. ರೈತರ ಮಕ್ಕಳನ್ನ ಬೆಳೆಸ್ಬೇಕು ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗೈಸ್.